ಅವಿನಾಶ್ ಹಾಗೂ ಪ್ರತೀಕ್ಷಾ ಇಬ್ಬರು ಒಟ್ಟಿಗೆ ಆಡಿ ಬೆಳೆದವರು. ಅವರಿಬ್ಬರ ನಡುವೆ ಆತ್ಮೀಯ ಸ್ನೇಹವಿತ್ತು. ಅವಿನಾಶ್ ತಾನು ಪ್ರೀತಿಸಿದ ಹುಡುಗಿ ದೀಕ್ಷಾಳನ್ನು ಮುಂದೆ ಮದುವೆಯಾಗುತ್ತಾನೆ. ಅವರಿಬ್ಬರಿಗೆ ಪುಟ್ಟ ಮಗಳಿದ್ದಳು. ಬಾಲ್ಕನಿಯಲ್ಲಿ ಕುಳಿತು ಉಯ್ಯಾಲೆ ತೂಗಿಕೊಳ್ಳುತ್ತಿದ್ದ ಪ್ರತೀಕ್ಷಾ ತನ್ನ ಮನಸ್ಸು ಕೂಡ ಹೀಗೆ ಉಯ್ಯಾಲೆಯಂತೆ ಆಡುತ್ತಿದೆ ಎನಿಸಿತು. ಅತ್ತಲೋ ಇತ್ತಲೋ ದ್ವಂದ್ವತೆಯ ಶಿಖರಕ್ಕೇರಿ ಇಳಿಯಲು ದಾರಿ ಕಾಣದೆ ನನಗೇಕೆ ಈ ಉಸಾಬರಿ, ತನ್ನಷ್ಟಕ್ಕೆ ತಾನಿರಬೇಕಿತ್ತು. ಅವಿನಾಶ್ ಫೋನ್ ಮಾಡಿದಾಗ ಸುಳ್ಳು ಹೇಳಿ ಬಿಟ್ಟಿದ್ರೆ ಈ ಪರಿಸ್ಥಿತಿಯಿಂದ ತಪ್ಪಿಸ್ಕೊಳ್ಬೋದಿತ್ತು. ಏನಾಗಿತ್ತು ತನಗೆ? ಸುಮ್ಮನೆ ಒಪ್ಪಿಕೊಂಡು ಬಿಟ್ಟೆನಲ್ಲ. ಮೊನ್ನೆ ಅವಿನಾಶ್ ಫೋನಿನಲ್ಲಿ, ಪ್ರತೀಕ್ಷಾ, ಎಲ್ಲ ವಿಚಾರಗಳು ನನಗೆ ಗೊತ್ತಿದೆ. ನೀನು ಏನು ಹೇಳ್ತೀಯೋ ಅದನ್ನೇ ನಾನು ನಂಬುವುದು. ನಾ ಕೇಳಿದ್ದೇ ಸತ್ಯವಾಗಿದ್ದರೆ ಮಗಳನ್ನು ಕರೆದುಕೊಂಡು ದೀಕ್ಷಾಳ ಸಂಬಂಧವನ್ನು ಹರಿದುಕೊಂಡು ವಾಪಸ್ಸು ಬಂದು ಬಿಡುತ್ತೇನೆ. ಕಣ್ಣಾರೆ ಕಂಡರೂ ಪ್ರಮಾಣಿಸಿ ನೋಡುವ ಸ್ವಭಾವ ನನ್ನದು ಅಂತ ನಿಂಗೆ ಗೊತ್ತೂ ಇದೆ. ದೀಕ್ಷಾಳ ಬಗ್ಗೆ ನಾನು ಕೇಳಿದ್ದೆಲ್ಲ ಸುಳ್ಳು ಅಂತ ಒಂದೇ ಒಂದು ಮಾತು ನೀನು ಹೇಳಿದ್ರೂ ಸಾಕು. ಈ ಪರಿಸರದಿಂದಲೇ ಅವಳನ್ನು ಕಂಡು ದೂರ ಇದ್ದು ಬಿಡ್ತೀನಿ. ಗಂಭೀರವಾಗಿ ಹೇಳಿದ್ದನ್ನು ಹಗುರವಾಗಿ ಪರಿಗಣಿಸುವಂತಿರಲಿಲ್ಲ. ಹೇಳಿದಂತೆ ಮಾಡುವನೇ ಈ ಅಭಿ. ಆದರೆ ಈ ದೀಕ್ಷಾ ಯಾಕೆ ಹೀಗೆ ಮಾಡಿಕೊಂಡ್ಬಿಟ್ಲು? ಈಗ ಅವಳ ಬದುಕೆ ಛಿದ್ರವಾಗೋದ್ರಲ್ಲಿದೆ. ಇವರಿಬ್ಬರ ಬದುಕಿನಲ್ಲಿ ನನ್ನ ಪಾತ್ರವೇನು? ನಾನೀಗ ಯಾವ ನಿರ್ಧಾರ ಮಾಡಲಿ? ಮನಸ್ಸು ಪ್ರಕ್ಷುಬ್ಧಗೊಂಡಿತು. ಮೊದಲಿನಿಂದಲೂ ಈ ದೀಕ್ಷಾ ಹೀಗೆಯೇ. ಇವಳನ್ನು ಯಾವತ್ತೂ ನೋಡಬೇಕೇ? ಕಾಲೇಜಿನ ದಿನಗಳಲ್ಲಿಯೇ ಹಾಗಾಡ್ತಿದ್ಲು. ಸದಾ ಚೆಲ್ಲಾಗಿ ಆಡುವ ಅವಳ ಬಗ್ಗೆ ಅಂತಹ ಆತ್ಮೀಯತೆಯೇನೂ ಇರಲಿಲ್ಲ. ಗಂಡು ಹುಡುಗರೊಡನೆ ಕುಲುಕುಲು ನಗುತ್ತಾ ಸಿನಿಮಾ, ಶಾಪಿಂಗ್ ಅಂತ ಸದಾ ಒಬ್ಬೊಬ್ಬನೊಂದಿಗೆ ಸುತ್ತುತ್ತಿದ್ದ ದೀಕ್ಷಾ ತನಗೆ ಇಷ್ಟ ಬಂದಂತೆ ಇರ್ತಿದ್ಲು. ದೀಕ್ಷಾಳ ಬಗ್ಗೆ ಯಾವ ಒಲವು ತೋರಿಸದಿದ್ದ ಅವಿ ಅದು ಹೇಗೆ ಅವಳ ಪ್ರೇಮ ಪಾಶಕ್ಕೆ ಸಿಲುಕಿದ್ನೋ. ಅವಳನ್ನೇ ಮದುವೆಯಾಗೋದಾಗಿ ಹಠ ಹಿಡಿದು ಮನೆಯವ್ರನ್ನೆಲ್ಲ ಒಪ್ಪಿಸ್ದ. ಈ ಹುಡುಗಿ ಅವನೊಂದಿಗೆ ಅದು ಹೇಗೆ ಬಾಳಿಯಾಳೋ ಎಂಬ ಆತಂಕವಂತೂ ಪ್ರತೀಕ್ಷಾಳಿಗಿತ್ತು. ಆದರೆ ಅವರ ಅನ್ಯೋನ್ಯ ದಾಂಪತ್ಯ ಮುದ್ದುಗಳು ವರ್ಷದೊಳಗೆ ಭುವಿಗಿಳಿದಿದ್ದನ್ನು ಕಂಡು ಸಮಾಧಾನವಾಗಿತ್ತು. ಎಲ್ಲವೂ ಸರಿಯಾಗಿತ್ತು. ಅವಿನಾಶ್ಗೆ ದುಬೈಯಲ್ಲಿ ಕೆಲಸ ಸಿಕ್ಕಿ ಅವನೊಬ್ಬನೇ ಅಲ್ಲಿಗೆ ಹಾರಿ ಹೋದಾಗ ಅವನ ಸಂಸಾರದಲ್ಲಿ ಅಪಸ್ವರ ಕೇಳಲಾರಂಭಿಸಿತು. ಮನೆಯಲ್ಲಿ ಬೇಸರವೆಂದು ದೀಕ್ಷಾ ನನ್ನ ಆಫೀಸಿನಲ್ಲಿಯೇ ಕೆಲಸಕ್ಕೆ ಸೇರಿದಾಗ ಕಸಿವಿಸಿಯಾದರೂ ನನಗೂ ಜೊತೆಯಾಯಿತೆಂದು ಅಂದುಕೊಂಡಳು. ಆದರೆ ದೀಕ್ಷಾಳ ಗಂಭೀರವಲ್ಲದ ನಡವಳಿಕೆಯಿಂದ ಇಡೀ ಆಫೀಸಿನವರು ಅವಳ ಬಗ್ಗೆ ಹಗುರವಾಗಿ ವರ್ತಿಸುತ್ತಿದ್ದುದು ತನಗಂತೂ ಇರಿಸು ಮುರುಸು ಉಂಟಾಗುತ್ತಿತ್ತು. ದೀಕ್ಷಾಳಂತೂ ಯಾವುದಕ್ಕೂ ಕೇರ್ ಮಾಡದೆ ಆಫೀಸಿನ ಗಂಡಸರೊಂದಿಗೆ ಸಲುಗೆಯಿಂದಲೇ ಇದ್ದುಬಿಡ್ತಿದ್ಲು. ವರ್ಷಕ್ಕೊಮ್ಮೆ ಬರುವ ಅವಿಗೆ ಸಂಸಾರವನ್ನು ಅಲ್ಲಿಗೆ ಕರೆದುಕೊಂಡು ಹೋಗದಿದ್ರೆ ಅಲ್ಲಿನ ಕೆಲಸ ಬಿಟ್ಟು ಇಲ್ಲಿಗೆ ಬಂದಿರು ಎಂದು ಸೂಕ್ಷ್ಮವಾಗಿ ಎಚ್ಚರಿಸಿದ್ದೆ. ಆದರೆ ಆ ಸೂಕ್ಷ್ಮತೆ ಅವನಿಗೆ ಅರ್ಥವೇ ಆಗಿರಲಿಲ್ಲ. ಅಲ್ಲಿ ಮನೆ ಮಾಡಿ ಸಂಸಾರ ನಿರ್ವಹಿಸುವುದು ತುಂಬ ಖರ್ಚಿನ ವಿಚಾರ. ಒಬ್ಬನೇ ಇದ್ದರೆ ಸಾಕಷ್ಟು ಉಳಿಸ್ಬೋದು. ಅಲ್ಲದೆ ಮಗಳು ಶಾಲೆಗೆ ಸೇರಿದ್ದಾಳೆ. ಅಲ್ಲೇನು ತಾನು ಪರ್ಮನೆಂಟ್ ಆಗಿರೋದಿಲ್ಲ. ಒಂದಿಷ್ಟು ದುಡಿದು ಬಂದ್ಬಿಡ್ತೀನಿ ಎಂದು ಬಾಯಿ ಮುಚ್ಚಿಬಿಡ್ತಿದ್ದ. ಹೆಚ್ಚು ಹೇಳಲಾರದೆ ನಾನು ಸುಮ್ಮನಾಗಿಬಿಡ್ತಿದ್ದೆ. ಆಡಲಾರದೆ ಅನುಭವಿಸಲಾರದೆ ಒಳಗೊಳಗೆ ಒದ್ದಾಡ್ತಿದ್ದ ನನಗೆ ದೀಕ್ಷಾಳ ವರ್ತನೆ ಮಾತುಗಳಿಗೂ ಬೆಲೆ ಕೊಡದ ದೀಕ್ಷಾಳನ್ನು ನಾನಾದರೂ ಹೇಗೆ ತಿದ್ಬೋದಿತ್ತು. ಆದರೆ ಈಗ ಪರಿಸ್ಥಿತಿ ಕೈಮೀರಿ ಹೋಗಿದೆ. ದೀಕ್ಷಾಳ ಬದುಕು ಮೋರ ಬಟ್ಟೆಯಾಗಿದೆ. ನನ್ನ ಮಾತುಗಳನ್ನು ನಿರ್ಲಕ್ಷಿಸಿದ ದೀಕ್ಷಾ ಪವನನೊಂದಿಗಿದ್ದ ಸ್ನೇಹದಿಂದಾಗಿ ಅವಳ ಸಂಸಾರ ನುಚ್ಚು ನೂರಾಗ್ತಾ ಇದೆ. ಸದಾ ಅವನೊಂದಿಗೆ ಸಿನಿಮಾ, ಹೋಟೆಲ್ ಎಲ್ಲ ಆಗಿ ಕೊನೆಗೆ ಊಟಿಗೂ ಜೊತೆಯಲ್ಲಿಯೇ ಹೋಗಿ ಬಂದರೆಂದು ತಿಳಿದು ಕಂಗಲಾಗಿ ಹೋಗಿದ್ದೆ. ಜೊತೆಯಲ್ಲಿರಬೇಕಾದ ಗಂಡ ದೂರದ ದೇಶದಲ್ಲಿದ್ದಾನೆ. ಒಬ್ಬಳೇ ಇರಲಾರೆ, ಕರೆದುಕೊಂಡು ಹೋಗಿ ಎಂದು ಎಷ್ಟು ಹೇಳಿದರೂ ಒಂಟಿಯಾಗಿ ಹೆಂಡತಿಯನ್ನು ಅವಿ ಬಿಟ್ಟು ಹೋಗಿ ದೊಡ್ಡ ತಪ್ಪು ಮಾಡಿದ. ಎಲ್ಲರೂ ಅವರವರ ಗಂಡಂದಿರ ಜೊತೆ ಸುಖವಾಗಿ ಸಂಸಾರ ನಡೆಸುತ್ತಿರಬೇಕಾದ್ರೆ ಇಲ್ಲಿ ಒಂಟಿಯಾಗಿ ಜಾತಕ ಪಕ್ಷಿಯಂತೆ ಗಂಡನಿಗಾಗಿ ಕಾಯುತ್ತಾ ನಿರ್ಲಿಪ್ತವಾಗಿ ಇರಲು ದೀಕ್ಷಾಳೇನು ಸನ್ಯಾಸಿಯೇ? ಅವಳಿಗೂ ಬಯಕೆಗಳಿರುವುದಿಲ್ವೇ? ಸಂಯಮ ಬೇಕಿತ್ತು ನಿಜ. ಆದರೆ ದೀಕ್ಷಾಳಂಥ ಹೆಣ್ಣಿನಿಂದ ಇದನ್ನು ನಿರ್ಲಕ್ಷಿಸಲು ಸಾಧ್ಯವೇ? ಹೊಟ್ಟೆ ತುಂಬಿರುವಾಗಲೇ ಅತ್ತ ಇತ್ತ ನೋಡುವ ಚಪಲದ ಹೆಣ್ಣು ದೀಕ್ಷಾ. ಅಂತಹುದರಲ್ಲಿ ಹೊಟ್ಟೆ ಹಸಿದಿರುವಾಗ ಬೇರತ್ತ ನೋಡದೇ ಇರುವವಳೆ. ಪರಿಸ್ಥಿತಿಯನ್ನು ಸದುಪಯೋಗ ಪಡಿಸಿಕೊಳ್ಳುವ ಪವನನ ಗಾಳಕ್ಕೆ ದೀಕ್ಷಾ ಸುಲಭವಾಗಿ ಬಿದ್ದಿದ್ದಾಳೆ. ಹೆಣ್ಣು ಮೈಮೇಲೆ ಬಿದ್ದು ಬಂದರೆ ಪವನ್ ಬಿಟ್ಟಾನೆಯೇ? ಇಬ್ಬರು ಸೇರಿ ಕಣ್ಮುಚ್ಚಿ ಹಾಲು ಕುಡಿದರೆ ಜಗತ್ತಿಗೆ ತಿಳಿಯದೆ. ಇಡೀ ಆಫೀಸಿನ ತುಂಬ ಇದೇ ಮಾತು, ಇದೇ ಚರ್ಚೆ. ಕೊನೆಗೆ ಮನೋಹರ್ ಕಿವಿಗೂ ಈ ಸುದ್ದಿ ತಲುಪಿ, ಏನಿದು ಪ್ರತೀಕ್ಷಾ, ನಿನ್ನ ಫ್ರೆಂಡ್ ಕತೆ?
ಅಲ್ಲಿ ನೋಡಿದರೆ ಅವಿನಾಶ್ ಹೆಂಡತಿ ಮಗಳಿಗಾಗಿ ದುಡಿತಾ ಇದ್ದಾನೆ, ಇಲ್ಲಿ ನೋಡಿದರೆ ಇವಳು ಹೀಗೆ ಹೆಸರು ಕೆಡಿಸ್ಕೊಳ್ತಾ ಇದ್ದಾಳೆ. ಅವಿಗೆ ಗೊತ್ತಾದರೆ ಏನಾಗುತ್ತೋ ಅಸಹನೆಯಿಂದ ಸಿಡಿದಿದ್ದರು. ದೀಕ್ಷಾ ನಮ್ಮ ಮನೆಗೆ ಬರೋದು ಅವಳ ಮಾತು ಒಂದು ಹಿಡಿಸದೆ ಸಹನೆ ಮೀರಿದ್ದರು. ಮೊದಲಿನಿಂದಲೂ ದೀಕ್ಷಾಳನ್ನು ಕಂಡ್ರೆ ಮನುಗೂ ಅಷ್ಟಕ್ಕಷ್ಟೇ. ನನಗಾಗಿ ಅವಿಗಾಗಿ ಅವಳನ್ನು ಸಹಿಸಿದ್ದರು. ಒಮ್ಮೆಯಂತೂ ನಮ್ಮ ಮನೆಯಲ್ಲಿ ಅವಿ, ನಾನು, ದೀಕ್ಷಾ, ಮನೋಹರ್, ಅವರ ಗೆಳೆಯರು ಎಲ್ಲ ಸೇರಿದ್ದಾಗ ಎಲ್ಲರ ಮುಂದೆ ಪ್ರತೀಕ್ಷಾ ಕಾಲೇಜಿನಲ್ಲಿರುವಾಗ ಯಾರ ಜೊತೆನಾದರೂ ಓಡಿ ಹೋಗ್ತೀಯಾ ಅಂದ್ಕೊಂಡಿದ್ದೆ. ಆದರೆ ನೀನು ಓಡಿ ಹೋಗಲಿಲ್ಲ, ನಾನೇ ಓಡಿ ಹೋಗಬೇಕಾಯಿತು ಅವಿ ಜೊತೆ ಅಂತ ಹೇಳಿದಾಗ ನಾನು ಶಾಕ್ ಹೊಡೆದಂತೆ ನಿಂತು ಬಿಟ್ಟಿದ್ದೆ. ಅಬ್ಬಾ, ಇವಳು ಯಾಕೆ ಹಾಗೆ ಮಾತನಾಡಿದ್ಲು? ನಾನು ಎಲ್ಲರೊಂದಿಗೆ ಸ್ನೇಹದಿಂದಿರ್ತಿದ್ದೆ ನಿಜ. ಅವಿಯೊಂದಿಗೆ ತುಂಬ ಸಲಿಗೆ ಇತ್ತು. ಅವನು ನನ್ನ ಬಾಲ್ಯದ ಗೆಳೆಯ, ಒಟ್ಟಿಗೆ ಆಡಿ ಬೆಳೆದವರು. ಅದೇ ಸ್ನೇಹ ಇಂದಿಗೂ ಇತ್ತು. ಅದನ್ನೇ ಅಪಾರ್ಥ ಮಾಡಿಕೊಂಡು ನನ್ನನ್ನು ತನ್ನಂತೆಯೇ ಎಂದು ಭಾವಿಸಿ ಬಿಟ್ಟಿದ್ದಳೆ. ಆಗ ತಟ್ಟನೆ ಮನೋಹರ್ ಹಳದಿ ಕಣ್ಣಿನವರಿಗೆ ಲೋಕವೇ ಹಳದಿಯಂತೆ. ನೀವು ಓಡೋದ್ರಲ್ಲಿದ್ರಲ್ಲ, ಅದಕ್ಕೆ ನೀವು ಎಲ್ಲರೂ ನಿಮ್ಮಂತೆ ಇರಬಹುದು ಅಂತ ಅಂದ್ಕೊಂಡಿದ್ದೀರಿ. ಎಷ್ಟೇ ಆಗಲಿ ನೀವು ನಮ್ಮ ಅವಿನ ಓಡಿಸ್ಕೊಂಡು ಬಂದವರಲ್ವೇ ಎಂದು ಕಟುವಾಗಿ ಕೆಣಕಿದ್ದರು. ಅವಿ ದುಬೈಗೆ ಹೋದ್ಮೇಲಂತೂ ಮನೋಹರ್ ಜೊತೆ ಹೆಚ್ಚು ಸಲಿಗೆ ಬೆಳೆಸಿಕೊಳ್ಳಲು ಪ್ರಯತ್ನಿಸಿದ್ದಳು. ತಾನೇ ಮೇಲೆ ಬಿದ್ದು ಹೋಗುವುದನ್ನು ಕಂಡು ಅಸಹನೆ ತರಿಸುತ್ತಿತ್ತು. ಆದರೆ ಮನು ಬಗ್ಗೆ ನನಗೆ ನಂಬಿಕೆ ಇತ್ತು. ಮನು ಎಂಥವರೆಂದು ನಾನು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದರಿಂದ ಅವಿಗಾಗಿ ಜೊತೆ ಸೇರುವುದನ್ನು ತಪ್ಪಿಸಿಕೊಳ್ಳುತ್ತಿದ್ದರು. ಏನಪ್ಪ, ನೀವು ನನ್ನ ಜೊತೆ ಬಂದರೆ ನಿಮ್ಮನ್ನೇನು ತಿಂದು ಹಾಕಿಬಿಡ್ತೀನಾ? ಒಳ್ಳೆ ಸತಿವ್ರತೆಯಂತೆ ಹಾಡ್ತೀರಪ್ಪ. ಒಂದು ಕ್ಷಣನೂ ಪ್ರತೀಕ್ಷಾನ ಬಿಟ್ಟಿರೋಲ್ಲ ಅಂತೀರಾ? ಯಾವಾಗಲೂ ಪ್ರತೀಕ್ಷಾ ಪ್ರತೀಕ್ಷಾ ಅಂತ ಹಿಂದೆ ಮುಂದೆ ಸುತ್ತೋದು ನೋಡಿದರೆ ನನಗೆ ಹೊಟ್ಟೆ ಕಿಚ್ಚಾಗುತ್ತೆ. ಈ ಅವಿ ನೋಡಿ, ಮೆಚ್ಚಿ ಮದುವೆ ಆದರೂ ನನ್ನ ಬಿಟ್ಟು ಹೇಗೆ ದೂರ ಇದ್ದಾರೆ ಅಂತ ಗೋಳಾಡುತ್ತಲೇ ಮನೋಹರ್ಗೆ ನನ್ನ ಮೇಲಿದ್ದ ಪ್ರೀತಿಯನ್ನು ನೇರವಾಗಿಯೇ ಆಕ್ಷೇಪಣೆ ದನಿಯಲ್ಲಿ ಹೇಳುತ್ತಾ ಅಸೂಯೆಗೊಳ್ಳುತ್ತಿದ್ದಳು. ಆಗ ನನಗೂ ಅನ್ನಿಸುತ್ತಿತ್ತು, ಪಾಪ ದೀಕ್ಷಾ ಗಂಡನ ಜೊತೆಯಲ್ಲಿ ನಲಿದಾಡಿಕೊಂಡು ಇರಬೇಕಾದ ವಯಸ್ಸಿನಲ್ಲಿ ಸಹಜವಾದ ಬಯಕೆಗಳನ್ನು ಹತ್ತಿಕ್ಕಿಕೊಂಡು ಒಂಟಿಯಾಗಿ ಇರುತ್ತಿದ್ದಾಳೆ ಅಂತ ಕನಿಕರ ಉಕ್ಕಿ ಬರುತ್ತಿತ್ತು. ಶಾಪಿಂಗ್, ಔಟಿಂಗ್ ಎಂದು ಹೋದಾಗಲೆಲ್ಲ ಅವಳನ್ನು ಕರೆದೊಯ್ಯುತ್ತಿದ್ದೆ. ಆದರೆ ಹಾಗೆ ಹೋದಾಗ ನನ್ನ ಮನುವಿನ ಅನ್ಯೋನ್ಯತೆ ಕಂಡು ಅಸ್ವಸ್ಥಳಾಗುತ್ತಿದ್ದಳು. ಮನು ಸದಾ ನನ್ನ ಕಾಡಿಸಿ ರೇಗಿಸಿ ಅಕ್ಕರೆ ಪ್ರೇಮ ತೋರುತ್ತಿದ್ದುದು ಅವಳ ಕೊರಗನ್ನು ಮತ್ತಷ್ಟು ಹೆಚ್ಚಿಸುತ್ತಿದೆ ಎಂದು ಅರಿಯದೆ ಹೋದದ್ದು ನನ್ನ ದಡ್ಡತನವಾಗಿತ್ತು. ನನ್ನ ಕಾಳಜಿ ಮನುವಿನ ನಿರ್ಲಕ್ಷ್ಯದಿಂದಾಗಿ ವ್ಯರ್ಥವಾಗುತ್ತಿತ್ತು. ದೀಕ್ಷಾ ಕೊನೆಗೆ ನಮ್ಮ ಜೊತೆಗೆ ಬರುವುದನ್ನು ನಿಲ್ಲಿಸಿಬಿಟ್ಟಳು. ಮನೆ ಖಾಲಿ ಮಾಡಿ ತಾಯಿ ಮನೆ ಸೇರಿಕೊಂಡಳು. ಮಗುವನ್ನು ತಾಯಿಯ ಜವಾಬ್ದಾರಿಗೆ ಒಪ್ಪಿಸಿ ಕೆಲಸಕ್ಕೆ ಸೇರಿಕೊಂಡಳು. ಈಗ ಅವಿ ಬರುತ್ತಿದ್ದಾನೆ. ನನ್ನ ಮೇಲೆ ಎಲ್ಲ ಜವಾಬ್ದಾರಿ ಹೊರಿಸಿ ನನ್ನನ್ನು ಈ ಇಕ್ಕಟ್ಟಿಗೆ ಸಿಲುಕಿಸಿದ್ದಾನೆ. ನಾನೇನು ಹೇಳಲಿ? ಇದ್ದ ವಿಚಾರ ತಿಳಿಸಿ ಒಂದು ಸಂಸಾರವನ್ನು ಛಿದ್ರಗೊಳಿಸಲೇ? ಸುಳ್ಳು ಹೇಳಿ ದೀಕ್ಷಾಳ ಬದುಕನ್ನು ಸರಿಪಡಿಸಿ ಬಿಡಲೆ ಎಂದು ಹಣ್ಣಾದಳು. ನಮ್ಮ ಮನೆಯ ದಾರಿಯನ್ನೇ ಮರೆತಿದ್ದ ದೀಕ್ಷಾ ನನ್ನನ್ನು ಹುಡುಕಿಕೊಂಡು ಬಂದಿದ್ದು ನನಗೆ ತುಂಬ ಆಶ್ಚರ್ಯವಾಯಿತು. ಕಳಾಹೀನವಾಗಿದ್ದ ಆ ಮುಖದಲ್ಲಿ ಗೆಲುವೆಂಬುದೇ ಕಾಣಲಿಲ್ಲ. ಇವಳೇನ ದೀಕ್ಷಾ ಎನ್ನುವಷ್ಟು ಅಚ್ಚರಿ ಹುಟ್ಟಿಸಿದ್ದಳು. ಅವಳ ಕಣ್ಣುಗಳಲ್ಲಿ ಪಶ್ಚಾತ್ತಾಪ ಪ್ರತಿಫಲಿಸುತ್ತಿತ್ತು. ಕಮ್ಮಟಕ್ಕೆಂದು ಹೋಗಿದ್ದ ದೀಕ್ಷಾ ಪವನ್ ಉಳಿದಿದ್ದ ಹೋಟೆಲಿನಲ್ಲಿಯೇ ಉಳಿದಿದ್ದಾಗಿಯೂ ಕಮ್ಮಟಕ್ಕೆಂದು ಬಂದಿದ್ದವರಿಗೆಲ್ಲ ಒಂದೇ ಹೋಟೆಲ್ನಲ್ಲಿ ರೂಮ್ ಅರೇಂಜ್ ಮಾಡಿದ್ದಾಗಿಯೂ ತಾನು ಖಂಡಿತ ತಪ್ಪು ಮಾಡುವ ಯಾವುದೇ ಯೋಚನೆ ಇಲ್ಲದೆ ಅವನೊಂದಿಗೆ ಸಲುಗೆಯಾಗಿದ್ದುದು ನಿಜವೇ. ಆದರೂ ಯಾವುದೋ ಕೆಟ್ಟ ಗಳಿಗೆಯಲ್ಲಿ ಮೈಮರೆತು ಇಷ್ಟೆಲ್ಲ ಅನಾಹುತಕ್ಕೆ ಕಾರಣಳಾಗಿಬಿಟ್ಟೆ ಅಂತ ಬೋರೆಂದು ಅತ್ತಾಗ ಮನಸ್ಸು ದ್ರವಿಸಿದ್ದು ಸತ್ಯ. ಆದರೆ ತಪ್ಪು ತಪ್ಪೆ ತಾನೇ. ಅಲ್ಲಿ ಇವಳಿಗಾಗಿ ಅವಿ ಒಂಟಿಯಾಗಿದ್ದು ಕೊಂಡು ಕಷ್ಟಪಡುತ್ತಿದ್ದರೆ ಇಲ್ಲಿ ಇವಳ ಈ ಚೆಲ್ಲಾಟ ಅಸಹ್ಯ ಮೂಡಿತ್ತು. ಪ್ರತೀಕ್ಷಾ ಅವಿನ ಬಿಟ್ಟು ಬದುಕೋ ಶಕ್ತಿ ನಂಗಿಲ್ಲ ಕಣೆ. ಅವಿ ಏನಾದರೂ ನನ್ನನ್ನು ಕ್ಷಮಿಸದೆ ಇಲ್ಲೇ ಬಿಟ್ಟು ಹೋಗ್ತೀನಿ ಅಂದರೆ ಅವನ ಕಣ್ಣೆದುರೇ ಸತ್ತು ಹೋಗಿಬಿಡ್ತೀನಿ. ಅಳುತ್ತಲೇ ಆಡಿದ ಆ ಮಾತು ಬೆಚ್ಚುವಂತಾಯಿತು. ಜೋಲಾಡುತ್ತಿದ್ದ ಮನಸ್ಸು ಒಂದು ನಿರ್ಧಾರಕ್ಕೆ ಬಂದಿತು. ಪಶ್ಚಾತ್ತಾಪಕ್ಕಿಂತಲೂ ದೊಡ್ಡ ಶಿಕ್ಷೆ ಬೇಕೇ?
ದೀಕ್ಷಾ, ನೀನು ಮಾಡಿದ್ದು ತಪ್ಪು ಅಂತ ನಿಂಗೆ ಅರ್ಥ ಆಗಿದೆಯಲ್ಲ, ಸಾಕು. ಈ ತಪ್ಪನ್ನು ನನ್ನ ಮುಂದೆ ಒಪ್ಪಿಕೊಂಡಂತೆ ಅವಿ ಮುಂದೆ ಒಪ್ಪಿಕೊಂಡು ಬಿಡಬೇಡ. ನಾನೇನು ತಪ್ಪು ಮಾಡಿಲ್ಲ ಎಂದೇ ಸಾಧಿಸು. ನೋಡೋಣ ಅವಿ ಮನಸ್ಸು ಹೇಗಿದೆಯೋ. ಇವತ್ತು ದೊಡ್ಡ ಮನಸ್ಸಿನಿಂದ ನಿನ್ನ ಕ್ಷಮಿಸಿಬಿಟ್ಟರೂ ಮುಂದೆ ಅದರ ಕಲೆ ನಿರಂತರವಾಗಿ ಉಳಿದು ನಿನ್ನ ಸಂಸಾರವನ್ನು ಹಾಳು ಮಾಡಬಹುದು. ನೀ ಮಾಡಿದ್ದು ತಪ್ಪೆ. ಮುಂದೆ ಅಂತಹ ತಪ್ಪು ನಡೆಯದಂತೆ ನಿನ್ನನ್ನು ನೀನು ಬದಲಾಯಿಸಿಕೊಳ್ಳಬೇಕು. ಸೂರ್ಯನ ಬೆಳಕೆ ನಿನ್ನ ಬಾಳಿನಲ್ಲಿ ಇರುವಾಗ ಯಾವುದೋ ಮಿಂಚು ಹುಳದ ಗೊಡವೆ ಏಕೆ ಹೇಳು? ಈಗಾಗ್ಗೆ ಅವಿಗೆ ವಿಷಯ ಗೊತ್ತಾಗಿದೆ. ಅದಕ್ಕೆ ಅವನು ಬರುತ್ತಿರೋದು. ನಾನು ಹೇಳಿದ್ದನ್ನು ನಂಬುತ್ತಾನಾ? ಪ್ರತೀಕ್ಷಾ ಸಂಶಯಿಸಿದಳು. ನಂಬಿಸಬೇಕು. ತಪ್ಪು ಮಾಡಿದ್ದೀನಿ ಅನ್ನೋ ಫೀಲಿಂಗ್ಸ್ನಿಂದ ಬೇಗ ಬಂದುಬಿಡು. ಅವಿಗೆ ಯಾವತ್ತೂ ಕೂಡ ಇದು ಗೊತ್ತಾಗಬಾರದು. ಅವನ ಒಲಿಸಿಕೊಂಡು ನೀನು ಅವನ ಜೊತೆ ಹೊರಟು ಬಿಡು. ಒಂದಿಷ್ಟು ವರ್ಷ ಇಲ್ಲಿಗೆ ನೀವು ಬರೋದೇ ಬೇಡ. ಅಷ್ಟು ಹೊತ್ತಿಗೆ ಜನ ಇದನ್ನೆಲ್ಲ ಮರೆತಿರ್ತಾರೆ. ಸದ್ಯಕ್ಕೆ ನೀನು ಧೈರ್ಯವಾಗಿರಬೇಕು. ಈ ಅಳು ಪಶ್ಚಾತ್ತಾಪ ಎಲ್ಲ ಮರೆಯಾಗಲಿ. ಸಂತೈಸಿದಳು. ಪ್ರತೀಕ್ಷಾ ಹೇಳಿದ್ದಕ್ಕೆಲ್ಲ ದೀಕ್ಷಾ ತಲೆಯಾಡಿಸಿದ್ದಳು. ಅವಿ ಬರುತ್ತಿರೋದು ಸೀದಾ ನನ್ನ ಮನೆಗೆ ಬಂದು ನನ್ನಿಂದಲೇ ಎಲ್ಲ ವಿವರ ಕೇಳ್ತಾನೆ. ನನ್ನ ಮಾತುಗಳನ್ನು ಮಾತ್ರ ನಂಬುತ್ತಾನೆ ಎನ್ನುವ ಯಾವ ವಿಚಾರವನ್ನು ದೀಕ್ಷಾಳಿಗೆ ಗೊತ್ತಾಗದಂತೆ ಎಚ್ಚರಿಕೆ ವಹಿಸಿದಳು. ಅವಿ ನನ್ನೊಬ್ಬಳನ್ನೇ ನಂಬಿರೋದು. ನಾನವನ ಆಪ್ತ ಗೆಳತಿ, ಬಾಲ್ಯ ಸಖಿ. ನನ್ನನ್ಯಾಕೆ ಈ ಇಕ್ಕಟ್ಟಿನಲ್ಲಿ ಅವಿ ಸಿಕ್ಕಿಸಿಬಿಟ್ಟ? ಮನೋಹರಂತೂ ಅವಿಗೆ ಎಲ್ಲ ವಿಷಯ ತಿಳಿಸಿಬಿಡ್ತಾರೆ. ನಿನ್ನ ಜೊತೆ ಬಾಳೋ ಅಂತ ಹೆಣ್ಣಲ್ಲ ಅವಳು. ಅವಳನ್ನು ಬಿಟ್ಟುಬಿಡು ಎಂದು ಎಂದೇ ಹೇಳಿ ಯಾರು? ಛೇ, ಅವಿ ಬದುಕಲ್ಲಿ ದೀಕ್ಷಾ ಯಾಕೆ ಬಂದ್ಲೋ? ಮನುಗೆ ಏನು ಬಾಯಿ ಬಿಡದಂತೆ ಹೇಳಿ ಒಪ್ಪಿಸಲು ಅರಸಾಹಸವೇ ಪಡಬೇಕಾಯಿತು. ಅವಿ ಬಂದವನೇ ಒಂದೆರಡು ದಿನಗಳಲ್ಲಿ ಹೊರಟು ನಿಂತನು. ಮತ್ತೆ ಇಲ್ಲಿಗೆ ಬರುವ ಆಲೋಚನೆ ಇಲ್ಲದೆ ಅವಿಯನ್ನು ಮತ್ತೆ ನೋಡುವುದು ಯಾವಾಗಲೋ ನೆನೆಸಿಕೊಂಡು ಕಣ್ತುಂಬಿ ಬಂದಿತು. ಯಾಕೆ ಅಳ್ತೀಯಾ? ನನ್ನ ಮಗಳನ್ನು ನಿಮ್ಮ ಸೊಸೆ ಮಾಡುವಂತ ಕೇಳೋಕೆ ಮತ್ತೆ ಬಂದೇ ಬರ್ತೀನಿ. ಆಗ ಬೀಗತ್ತಿಗತ್ತು ತೋರಿಸ್ಬೇಡ, ಗೊತ್ತಾಯ್ತಾ ಎನ್ನುತ್ತಾ ರೇಗಿಸುತ್ತಲೇ ದೀಕ್ಷಾಳೊಂದಿಗೆ ವಿಮಾನ ಏರಿ ಅಲ್ಲಿಂದಲೇ ಕೈ ಬೀಸಿದ. ಪ್ರತೀಕ್ಷಾ, ನೀನು ತಪ್ಪಿ ಮಾಡಿಬಿಟ್ಟೆ. ದೀಕ್ಷಾಳಂತ ಹೆಣ್ಣಿಂದ ಅವಿಗೆ ಬಿಡುಗಡೆ ಸಿಗೋ ಅವಕಾಶ ತಪ್ಪಿಸ್ಬಿಟ್ಟೆ. ಅವನಿಗೆ ಮೋಸ ಮಾಡಿದರೆ ನೀನು. ವಿಮಾನ ಕಣ್ಮರೆಯಾಗುತ್ತಿದ್ದಂತೆ ಮನೋಹರ್ ಪ್ರತೀಕ್ಷಾಳನ್ನು ತೀವ್ರವಾಗಿ ಆಕ್ಷೇಪಿಸಿದ. ಮನೋಹರನ ಅಸಮಾಧಾನ, ಆಕ್ಷೇಪಣೆ ಸರಿ ಎನಿಸಿದ್ರೂ ಖಂಡಿತ ತಪ್ಪು ಮಾಡಿಲ್ಲ ಮನೋಹರ್. ನಾನೇನಾದರೂ ನಿಜವನ್ನೇ ಹೇಳಿಬಿಟ್ಟಿದ್ರೆ ದೀಕ್ಷಾಳ ಬದುಕಿನ ಜೊತೆ ಅವಿ ಬದುಕು ಕೂಡ ಛಿದ್ರ ಛಿದ್ರವಾಗ್ತಿತ್ತು. ಹೆಣ್ಣಿನ ಮೇಲಿನ ನಂಬಿಕೆಯನ್ನು ಅವಿ ಕಳೆದುಕೊಂಡು ಬಿಡ್ತಿದ್ದ. ದೀಕ್ಷಾ ತಪ್ಪು ಮಾಡಿದ್ದಾಳೆ, ಆದರೆ ಮುಂದೆ ಅಂತಹ ತಪ್ಪು ನಡೆಯುವ ಸಂದರ್ಭ ಖಂಡಿತ ಅವಳಿಗೆ ಬರೋಲ್ಲ. ಅವಿನ ಪ್ರೀತಿಸಿ ಮದುವೆಯಾಗಿದ್ದಾಳೆ. ಅವನಲ್ಲಿ ಪ್ರಾಣನೇ ಇಟ್ಕೊಂಡಿದ್ದಾಳೆ. ಅವಳ ಮೇಲೆ ನನಗೆ ಭರವಸೆ ಇದೆ. ಬದುಕಿನ ಬೆಲೆ ಅವಳಿಗೆ ಅರ್ಥವಾಗದೆ ಅವಿನ ಒಂದು ವೇಳೆ ತಪ್ಪು ಮಾಡಿದರೆ ದೀಕ್ಷಾ ಕ್ಷಮಿಸಲಿ ಅನ್ನೋ ಈ ಸಮಾಜ ಹೆಣ್ಣು ತಪ್ಪು ಮಾಡಿದರೆ ಯಾಕೆ ಕ್ಷಮಿಸಲಿ ಅಂತ ಹೇಳೋಲ್ಲ. ಮನು ಎಡವಿದ ಕಾಲನ್ನು ತುಂಡರಿಸಿ ಬಿಡೋದು ನ್ಯಾಯವೇ? ದೀಕ್ಷಾಳಿಗೆ ತಿದ್ದಿಕೊಳ್ಳೋಕೆ ಒಂದು ಅವಕಾಶ ಸಿಕ್ಕಿದೆ. ನೋಡ್ತಾ ಇರಿ, ಇಬ್ಬರು ಅನ್ಯೋನ್ಯವಾಗಿ ಬದುಕ್ತಾರೆ ವಿಶ್ವಾಸದಿಂದ ಹೇಳಿದಳು. ತನ್ನ ವಿಶ್ವಾಸ ಹುಸಿಯಾಗದೆಂಬ ನಂಬಿಕೆ ಕೂಡ ಅವಳಲ್ಲಿತ್ತು. ಮುಂದೆ ದೀಕ್ಷಾ ತನ್ನ ತಪ್ಪನ್ನು ಮರೆತು ಅವಿಯೊಂದಿಗೆ ಅನ್ಯೋನ್ಯ ಜೀವನ ನಡೆಸಿದ್ಲು. ಪ್ರತೀಕ್ಷಾ ದೂರದಿಂದ ನಿಂತು ತನ್ನ ಗೆಳೆಯನ ಸಂಸಾರ ಸಂತೋಷವಾಗಿರುವುದನ್ನು ನೋಡಿ ಖುಷಿಪಟ್ಟಳು. ಒಂದು ಸಂಸಾರ ಒಡೆಯುವುದನ್ನು ತಡೆದೆ ಎಂಬ ಖುಷಿ ಅವಳಿಗಿತ್ತು. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಪ್ಲೀಸ್ ಲೈಕ್, ಕಮೆಂಟ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ಸಪೋರ್ಟ್ ಮೀ. ಲವ್ ಯು ಆಲ್. ಧನ್ಯವಾದಗಳು. ಬಾಯ್ ಬಾಯ್.